ಸ್ನೇಹಿತರೆ ನಮಸ್ಕಾರ. ಕೃಷಿ ತಾಪಂಡಗೆ ಶನಿ ಹೆಗಲೇರಿ ತಲೆ ಏರಿ ಕೂತಿದೆ ಅಂತೇಳಿ ಅನಿಸುತ್ತೆ. ಅದಕ್ಕೆ ಒಂದಾದ್ಮೇಲೆ ಒಂದು ವಿಘ್ನಗಳು ಎದುರಾಗ್ತಾನೆ ಇದೆ. ಅಸಲಿಗೆ ನಟಿ ಕೃಷಿ ತಾಪಂಡ ಇತ್ತೀಚೆಗಷ್ಟೇ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ವಿವಾದ ಇದೇ ನಟಿಯ ಬೆನ್ನೇರಿ ಕೂತಿದೆ. ಇದೇ ಕೃಷಿ ತಾಪಂಡ ಸ್ನೇಹಿತ ಉದ್ಯಮಿ ಆಗಿರುವಂತಹ ವೈಶಾಖ್ ಕೊನೆಯದಾಗಿ ಇದೇ ಮನೆಯಲ್ಲಿ ಕೊರಳೊಡ್ಡಿರುವಂಥದ್ದು, ನೇಣಿಗೆ ಕೊರಳೊಡ್ಡಿರುವಂತಹ ಸಂಗತಿ. ಹೌದು, ಉದ್ಯಮಿ ವೈಶಾಖ್ ಉಪಾಧ್ಯಾಯ ಈ ಕೃಷಿ ತಾಪಂಡ ಅವರ ಮನೆಯಲ್ಲೇ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ? ಕೇವಲ 45 ವರ್ಷದ ಈ ಯುವಕನಿಗೆ ಅಂಥದ್ದೇನಾಗಿತ್ತು? ಜೊತೆಗೆ ಈ ವೈಶಾಖ್ ಯಾರು ಅಂತೇಳಿ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು. ಈ ವೈಶಾಖ್ ಈ ಅರವಿಂದ್ ರೆಡ್ಡಿಗೆ ಈ ಹಿಂದೆ ಒಂದು ಕಾಂಟ್ರವರ್ಸಿ ಆಗಿತ್ತಲ್ಲ, ಕೃಷಿ ತಾಪಂಡ ಮತ್ತು AVR ಗ್ರೂಪ್ನ ಅರವಿಂದ್ ರೆಡ್ಡಿಗೆ ಒಂದು ಕಿರಿಕಾಗಿತ್ತಲ್ವ. ಆ ಸಂದರ್ಭದಲ್ಲಿ ಘಟನೆಗಳು ಸ್ವಲ್ಪ ತಣ್ಣಗಾದ ಬಳಿಕ ಇದೇ ಉದ್ಯಮಿ ವೈಶಾಖ್ ಒಂದು ಲೆಟ್ರನ್ನು ಬರೆದಿದ್ದ. ಆ ಕೇಸ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ದ. ಅದಕ್ಕಿಂತ ಮುಂಚೆ ಬೇರೆ ಇನ್ನೊಂದು ಹಫ್ತಾ ವಸೂಲಿ ಕೇಸ್ನಲ್ಲೂ ಕೂಡ ಜೈಲು ಕಂಬಿಯನ್ನು ಎಣಿಸಿ ಬಂದಿದ್ದ. ಈ ರೀತಿ ಭಯಾನಕ ಹಿಸ್ಟ್ರಿ ಇರುವಂಥ ಈ ವೈಶಾಖ್ ಈಗ ಸಡನ್ನಾಗಿ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಎಲ್ಲರೂ ಕೂಡ ಕೇಳ್ತಿರುವಂಥ ಕುತೂಹಲಕಾರಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, 14 ವರ್ಷದ ಮಗ ಇದ್ದಾನೆ, ಮದುವೆಯಾಗಿ 15 ವರ್ಷ ಆಗಿದೆ. ಹಾಗಿರುವಂಥ ಸಂದರ್ಭದಲ್ಲಿ ಪತ್ನಿಯನ್ನು ಬಿಟ್ಟು ಈತ ಬಂದು ಇಲ್ಲಿ ಕೃಷಿ ತಾಪಂಡ ಮನೆಯಲ್ಲಿ ಇರೋದಕ್ಕೆ ಕಾರಣ ಏನು? ಕೃಷಿ ತಾಪಂಡ ಮನೆಯಲ್ಲಿ ಈ ರೀತಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರವಾಗಿಯೂ ಕೂಡ ಈಗ ಆಲೋಚನೆ ಮಾಡಬೇಕಾಗಿದೆ. ಹಾಗಾದರೆ ಕೃಷಿ ತಾಪಂಡ ಬೆಡ್ರೂಮ್ನಲ್ಲಿ ಉದ್ಯಮಿಯ ಪತ್ನಿ ಅಂದರೆ ವೈಶಾಖ್ ಅವರ ಪತ್ನಿ ಏನು ಕಂಡ್ರು? ಎಲ್ಲವನ್ನು ಕೂಡ ಒನ್ ಬೈ ಒನ್ ಇಡ್ತಾ ಹೋಗ್ತೀನಿ ನಿಮ್ಮ ಮುಂದೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂತಹ ಒಂದು ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಸೆನ್ಸಿಟಿವ್ ಸ್ಟೋರಿ. ಯಾಕಂತ ಹೇಳಿದ್ರೆ ಈ ಒಂದು ಸ್ಟೋರಿಯಲ್ಲಿ ಸಾಕಷ್ಟು ಆಯಾಮಗಳಿದ್ದಾವೆ ಮತ್ತು ಪೊಲೀಸರ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇನ್ನಷ್ಟು ರಣರೋಚಕ ಸಂಗತಿಗಳು ಕೂಡ ಹೊರಗಡೆ ಬರಬಹುದು ಅನ್ನೋದರಲ್ಲಿ ಅನುಮಾನ ಇಲ್ಲ. ಈಗ ಸದ್ಯಕ್ಕೆ ಹೊರಗಡೆ ಬಂದಿರುವಂತಹ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ, ನಟಿ ಕೃಷಿ ತಾಪಂಡ ಇತ್ತೀಚೆಗಷ್ಟೇ AVR ಗ್ರೂಪ್ನ ಮಾಲೀಕ ಅರವಿಂದ್ ರೆಡ್ಡಿ ಕೇಸ್ನಲ್ಲಿ ಸಿಕ್ಕಾಬಟ್ಟೆ ಟ್ರೋಲಿಗೆ ಒಳಗಾಗಿದ್ದರು. ಗೊಂದಲಕ್ಕೆ ಈ ಕಂಪ್ಲೇಂಟು, ಪ್ರತಿದೂರು ಈ ರೀತಿ ಬೇರೆ ಬೇರೆ ಆಯಾಮಗಳಿತ್ತು. ಅದಾದಮೇಲೆ ಇದೇ ಈ ಅರವಿಂದ್ ರೆಡ್ಡಿಗೆ ಒಂದು ಹೆದರಿಸುವಂಥ, ಬೆದರಿಕೆ ಹಾಕುವಂಥ ಒಂದು ಪತ್ರವನ್ನು ಬರೆದಿದ್ದು. ಆ ಪತ್ರವನ್ನು ಬರೆದಿದ್ದು ಯಾರು ಅಂತೇಳಿ ನೋಡಿದಾಗ ವೈಶಾಖ್ ಅನ್ನುವಂಥ ಉದ್ಯಮಿ, ಅದು ಕೂಡ ಈಕೆಯ ಬಾಯ್ ಫ್ರೆಂಡ್ ಅನ್ನೋದು ಕೂಡ ಗೊತ್ತಾಗ್ತದೆ. ಜೊತೆಗೆ ಅವರಿಬ್ಬರು ಒಂದೇ ಮನೆಯಲ್ಲಿ ವಾಸ ಇದ್ದರು. ಅದೇ ಮನೆಯಲ್ಲಿ ಅವನನ್ನು ಪೊಲೀಸರು ಎತ್ತಾಕೊಂಡು ಹೋಗಿದ್ದರು. ಇವೆಲ್ಲದೂ ಕೂಡ ನಡೆದಿತ್ತು. ಅದಾದ ನಂತರ ಸ್ವಲ್ಪ ಸೈಲೆಂಟ್ ಆಗಿತ್ತು ಘಟನೆ, ಎಲ್ಲದೂ ಕೂಡ ಸೈಲೆಂಟ್ ಆಗಿತ್ತು. ಕೃಷಿ ಕೂಡ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂವನ್ನು ಕೊಟ್ಟಿದ್ದರು. ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ಅನ್ನೋಂಥ ಸಂಗತಿಯನ್ನು ಕೂಡ ಹಂಚಿಕೊಂಡಿದ್ದರು. ಸೊ ದಟ್ಟು ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಇಲ್ಲ ಕೃಷಿ ಇನ್ನಾದರೂ ಕೂಡ ಆಗಿದ್ದಾಯಿತು, ಇದುವರೆಗೆ ಏನೇನಾಯಿತು ಎಲ್ಲದೂ ಕೂಡ ಆಯಿತು, ಇನ್ನು ಮುಂದೇನಾದರೂ ಕೂಡ ಒಂದು ಒಳ್ಳೆ ಜೀವನ ಕೃಷಿ ಪಾಲಿಗೆ ಸಿಗಲಿ ಅನ್ನುವಂಥದ್ದು ಎಲ್ಲರೂ ಆಶಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಹೀಗೆ ತಿರುಗಿ ನೋಡೋದ್ರೊಳಗಡೆ ಮತ್ತೊಂದು ಘೋರ ದುರಂತ. ಇದಂತೂ ತುಂಬ ಸೆನ್ಸಿಟಿವ್ ಮತ್ತು ತುಂಬ ಸೆನ್ಸೇಷನಲ್ ವಿಚಾರ ಅಂತಲೇ ಹೇಳ್ಬೋದು. ಇದೇ ಕೃಷಿ ತಾಪಂಡವರ ಮನೆಯಲ್ಲಿ ಆ ಕೃಷಿ ತಾಪಂಡ ಜೊತೆಗೇ ವಾಸವಿದ್ದಂತಹ ಪರಪುರುಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆತನಿಗೆ ವೈಶಾಖಿಗೆ ಒಂದು ಮದುವೆ ಆಗಿದೆ, ಮಗ ಇದ್ದಾನೆ, ಎಲ್ಲದೂ ಕೂಡ ಇರುವಂಥ ಸಂದರ್ಭದಲ್ಲಿ ಈ ಮಹಿಳೆಯ ಜೊತೆಗೆ ಅಂದರೆ ಸಂಬಂಧವೇ ಇರದಂತಹ ಮಹಿಳೆ ಕೃಷಿ ತಾಪಂಡ ಸ್ನೇಹಿತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಕೆಯ ಮನೆಯಲ್ಲೇ ವಾಸವಿದ್ದಂಥ ಈತ ನಿನ್ನೆ ಕೃಷಿ ತಾಪಂಡ ಮನೆಯಲ್ಲಿ ಇಲ್ಲದೇ ಇರುವಂಥ ಟೈಮ್ನಲ್ಲಿ ನೇಣಿಗೆ ಕೊರಳನ್ನು ಒಡ್ಡಿದ್ದಾನೆ. ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈಕೆ ಬೇರೆ ಕಡೆ ಹೋಗಿದ್ಲು. ಯಾರು ಕೃಷಿ ತಾಪಂಡನೂ ಕೂಡ ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದರು. ಅವರು ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋದ್ರೊಳಗಡೆ ಈತ ಬೇರೆ ಕೆಟ್ಟದಾಗಿ ಅಂದರೆ ಆಗಲ್ಲ ನನ್ನ ಕೈಯಲ್ಲಿ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಮೆಸೇಜ್ಗಳನ್ನು ಕೂಡ ಮಾಡಿದ್ದ. ಅಂದರೆ ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋಗಿದ್ದ ಅನ್ನೋದನ್ನು ಆತನ ಮೆಸೇಜ್ಗಳು, ಆತನ ಮಾತುಗಳೇ ಒಂದೊಂದೇ ವ್ಯಕ್ತಪಡಿಸ್ತಾ ಹೋಗುತ್ತೆ, ಅದು ತೋರಿಸ್ತಾ ಹೋಗುತ್ತೆ. ಇದ್ರ ಬಗ್ಗೆ ಕೃಷಿ ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಲ್ಲ. ಈ ಹಿಂದೆನೂ ಕೂಡ ಆತ ಹೇಳಿದ್ದಂತೆ, ನಾನು ಜೀವವನ್ನು ತೆಕ್ಕೊಳ್ತೇನೆ ಎನ್ನುವಂಥ ವಿಚಾರವನ್ನು ಹೇಳಿದಾಗಲೂ ಈಕೆ ಕನ್ವಿನ್ಸ್ ಮಾಡಿದ್ಲು. ಅದಾದ ಬಳಿಕ ವಾಪಸ್ ನಿನ್ನೆನೂ ಕೂಡ ಅದೇ ರೀತಿಯಾಗಿದೆ. ಆ ಸಂದರ್ಭದಲ್ಲಿ ಆಕೆ ಕೂಡ ಕನ್ವಿನ್ಸ್ ಮಾಡಿದ್ದಾಳೆ. ಕನ್ವಿನ್ಸ್ ಮಾಡಿದ್ದನ್ನು ಕೇಳದೇ ಇರುವಂಥ ಸಂದರ್ಭದಲ್ಲಿ ಆತ ಇನ್ನೂ ಏನೋ ಹೆಚ್ಚು ಕಡಿಮೆ ಮಾಡ್ಕೊಳ್ತಾನೆ ಅಂತೇಳಿ ಹೆದರಿದಂಥ ಕೃಷಿ ಏನು ಮಾಡ್ತಾಳೆ, ಇಮಿಡಿಯೇಟ್ಲಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾಳೆ. ಕಂಪ್ಲೇಂಟನ್ನು ಕೂಡ ಕೊಟ್ಟು RR ನಗರ ಪೊಲೀಸ್ ಸ್ಟೇಷನ್ಗೆ ಅಂದರೆ ಫೋನ್ನ ಮೂಲಕ ಹೀಗೆ ಒಂದು ಡೌಟ್ಫುಲ್ ಇದೆ, ಆತ ಈ ರೀತಿಯೆಲ್ಲ ಹೇಳ್ಕೊಳ್ತಿದ್ದಾನೆ, ಯಾವುದಕ್ಕೂ ಒಂದು ಸಲ ನಮ್ಮ ಮನೆ ಹತ್ರ ಹೋಗಿ ಬನ್ನಿ, ನಾನು ನಿಂತ ಕಡೆ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಬರೋದು ಲೇಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅಷ್ಟರೊಳಗೆ ಪೊಲೀಸರು ಕೂಡ ಹೋಗ್ತಾರೆ. ಸುಮಾರು ಒಂದು 11 ಗಂಟೆ ಸುಮಾರಿಗೆ ಹೋಗಿ ನೋಡ್ತಾರೆ. ನೋಡುವಾಗ ಏನಿಲ್ಲ, ಕತೆ ಮುಗ್ದೋಗಾಗಿತ್ತು. ಅದಾದ ಬಳಿಕ ವಾಪಸ್ ಅವ್ರ ಪೊಲೀಸರು ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಇವನ್ನು ಕೃಷಿ ತಾಪಂಡ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಇವ್ರ ಲೈಫ್ನ
ಮೇನ್ ಯಾರ್ಯಾರಿದ್ದಾರೆ ನೋಡಿ, ಅಂದರೆ ಇವರ ಫ್ಯಾಮಿಲಿ ಕಡೆಯಿಂದ, ಯಾರ್ದು ವೈಶಾಖ್ ಅವರ ಫ್ಯಾಮಿಲಿ ಕಡೆಯಿಂದ ಹೆಂಡತಿ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ನಂತರ ಒಬ್ಬೊಬ್ಬರೇ ಬರ್ತಾರೆ. ಎಲ್ಲವೂ ಕೂಡ ಆದಮೇಲೆ ಏನಾಗುತ್ತೆ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಪೊಲೀಸರು ತನಿಖೆಯನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈ ಕುಶಿತಾ ಪಂಡ್ ಅವರ ಬೆಡ್ರೂಮ್ನಲ್ಲಿ ಒಂದು ಸೀರೆಯನ್ನು ಕಟ್ ಮಾಡಿ ಅದನ್ನು ಆತ ಕಟ್ಕೊಂಡು ಅದಕ್ಕೆ ಆತ ಕೊರಳನ್ನು ಒಡ್ಡಿದ್ದ ಅನ್ನೋದು ಕೂಡ ಗೊತ್ತಾಗ್ತದೆ. ಅದಾದಮೇಲೆ ಇವರು ಯಾರೋ ಈ ಕುಶಿತಾ ಪಂಡ್ ಅವರು ಈ ಇನ್ಫಾರ್ಮೇಷನ್ ಕೊಟ್ಟ ಬಳಿಕ ಇಷ್ಟೆಲ್ಲ ಆಗೋದು. ಅದ್ರ ಜೊತೆಗೆ ವೈಶಾಖ್ ಅವರ ಪತ್ನಿ ಏನಿದ್ದಾರೆ ಮೇಘ ಅವರು ಬಂದು ನೋಡಿದಂಥ ಸಂದರ್ಭದಲ್ಲಿ ಕುಶಿತಾ ಪಂಡ ಫ್ಲ್ಯಾಟ್ನ ಕೋಣೆಯ ಬೆಡ್ರೂಮ್ನಲ್ಲಿ ವೈಶಾಖ್ನ ದೇಹ ಅಂಗಾತ ಮಲಗಿಸಿದ್ರಂತೆ. ಫ್ಯಾನಿಗೆ ಸೀರೆಯಿಂದ ನೇಣನ್ನು ಬಿಗಿದಂತಹ ಸ್ಥಿತಿಯಲ್ಲಿತ್ತು. ಅರ್ಧ ಸೀರೆ ತುಂಡಾಗಿತ್ತು. ವೈಶಾಖ್ನ ಕುತ್ತಿಗೆ ಭಾಗದಲ್ಲಿ ಗುರುತು ಕೂಡ ಇತ್ತು ಅನ್ನೋದು ಕೂಡ ಸ್ಪಷ್ಟವಾಗ್ತದೆ. ಒಂದು ಏನಂತ ಹೇಳಿದ್ರೆ, ಕುಶಿತಾ ಪಂಡಗೆ ಆಕೆ ಇರಲಿಲ್ಲ ಮನೆಯಲ್ಲಿ. ಆಕೆ ಇದ್ದಿದ್ದರೆ ಇನ್ನೊಂದಷ್ಟು ಸಮಸ್ಯೆಗಳು ಆಕೆಗೆ 100% ಆಗ್ತಿತ್ತು. ಬಟ್ ಆಕೆ ಆ ವಿಚಾರದಲ್ಲಿ ಸ್ವಲ್ಪ ಸೇಫ್ ಆಗ್ತಾಳೆ. ಬಟ್ ಆಕೆಯ ಬಳಿ ಪ್ರೂಫ್ ಇದೆ, ಮೆಸೇಜಸ್ ಇದೆ, ಕಾಲ್ಸ್ ಡೀಟೇಲ್ಸ್ ಇದ್ದಾವೆ, ಎಲ್ಲದು ಕೂಡ ಇದೆ. ಬಟ್ ಅವರಿಬ್ಬರದು ಕೂಡ ಫೇರ್ ರಿಲೇಷನ್ಶಿಪ್ ಆಗಿರಲಿಲ್ಲ ಅನ್ನೋದು ಕೂಡ ಕೆಲವರ ಮಾತುಗಳು. ಅಂದರೆ ಲಿವಿಂಗ್ ಟುಗೆದರ್ನಲ್ಲಿದ್ದರು, ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಒಂದೇ ಬೆಡ್ರೂಮ್ನಲ್ಲಿದ್ದರು ಅಂತ ಹೇಳಿದ್ರೆ ಇನ್ಯಾವ ರೀತಿ ಸಂಬಂಧ ಇರೋದು ಅನ್ನೋದನ್ನು ಕೂಡ ಅಲ್ಲಿದ್ದವರು ಮಾತನಾಡ್ಕೊಳ್ತಾ ಇದ್ದರು. ಅದು ಬಿಟ್ಟಾಕಿ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ. ಅದ್ರ ಬಗ್ಗೆ ಕಮೆಂಟನ್ನು ನಾವು ಸದ್ಯಕ್ಕಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಅವರ ಪತ್ನಿಯು ಕೂಡ ದೂರನ್ನು ಕೊಟ್ಟಿದ್ದಾರೆ, ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಏನೋ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಪತ್ನಿಯ ಜೊತೆಗೆ ಯಾಕೆ ಇವರು ಇರಲಿಲ್ಲ ಅಂತ ಹೇಳಿದ್ರೆ, ಕಳೆದ ಹಲವಾರು ವರ್ಷಗಳಿಂದ ಇವರಿಬ್ಬರ ನಡುವೆ ಕಿರಿಕ ಆಗ್ತಾನೆ ಇತ್ತು. ಅದರಲ್ಲೂ ಕೂಡ ಕುಶಿತಾ ಪಂಡ ಜೊತೆಗೆ ಯಾವಾಗ ಈ ವೈಶಾಖ್ ಕ್ಲೋಸ್ ಆಗ್ತಾರೋ ಅದು ಪತ್ನಿಯ ಮನಸ್ತಾಪಗೂ ಕೂಡ ಕಾರಣ ಆಯಿತು. ಅಂತರವೂ ಕೂಡ ಹೆಚ್ಚಾಗ್ತಾ ಹೋಯಿತು, ವಿರಸವೂ ಕೂಡ ಹೆಚ್ಚಾಗ್ತಾ ಹೋಯಿತು. ನಮ್ಮಿಬ್ಬರ ನಡುವೆ ಆಗಾಗ ಜಗಳ ಆಗ್ತಿತ್ತು. 1 ತಿಂಗಳಿಂದ ನನ್ನ ಗಂಡ ಮಾತನಾಡ್ತಿರಲಿಲ್ಲ, ಮೆಸೇಜ್ ಮೂಲಕ ಮಗನ ಬಗ್ಗೆ ವಿಚಾರಿಸ್ತಾ ಇದ್ರು ಅಷ್ಟೇ, ಅದು ಬಿಟ್ಟು ಬೇರೇನೂ ಕೂಡ ಕೇಳ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಪತ್ನಿ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಬೇರೆ ಬೇರೆ ಆಯಾಮಗಳು ಕೂಡ ಪಡೆದುಕೊಳ್ಳುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಈತ ಏನು ಮಾಡ್ತಿದ್ದ, ಯಾರೋ ವೈಶಾಖು ಕಂಪ್ಲೀಟಾಗಿ ಆಕೆಯ ಮನೆಯಲ್ಲೇ ಇದ್ಬಿಡ್ತಿದ್ದ. ಈ ಮನೆಗೆ ಬರ್ತಾನೆ ಇರಲಿಲ್ಲ. ಆಯಿತಾ, ಒಂದು. ಇನ್ನು ಈ ಮನೇಲಿ ಈಗ 14 ವರ್ಷ ಮಗ ಇದ್ದಾನೆ, 15 ವರ್ಷ ಮದುವೆಗೆ ಹಾಕಿದೆ. ಹಾಗಿದ್ರೂ ಕೂಡ ಈತನಿಗೇನೇ ಇದ್ದರೂ ಕೂಡ ಕನ್ಸರ್ನ್ ಯಾರ ಬಗ್ಗೆ? ಕುಶಿತಾ ಪಂಡ ಬಗ್ಗೆ. ಕೃಷಿ ಜೊತೆಗೇ ಬೆಳಗ್ಗಿಂದ ರಾತ್ರಿವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ಅವ್ರದ್ದು ಅಪಾರ್ಟ್ಮೆಂಟ್ನಲ್ಲೇ ಒಟ್ಟಿಗೆ ಇದ್ದರು. ಇಬ್ಬರು ಕೂಡ ಒಟ್ಟಿಗಿದ್ದರು. ಈಗ ಒಟ್ಟಿಗಿದ್ದಂಥ ಇವರಿಗೆ ಈ ಮೇಯ್ನಾಗಿ ಇನ್ಕಮ್ ಸೋರ್ಸ್ ಏನೂ ಕೂಡ ಸಮಸ್ಯೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಟೋಮೊಬೈಲ್ ಶಾಪ್ ಕೂಡ ಇತ್ತು ವೈಶಾಖದು, ಬೇರೆ ಬೇರೆ ಬಿಸ್ನೆಸ್ ಸೋರ್ಸ್ಗಳು ಕೂಡ ಇತ್ತು. ಕೃಷಿಗೂ ಕೂಡ ಇನ್ಕಮ್ ಸೋರ್ಸ್ಗಳಿದ್ದಾವೆ. ಹಾಗಾಗಿ ಏನು ಫಿನಾನ್ಷಿಯಲಿ ಏನೂ ಕೂಡ ಸಮಸ್ಯೆ ಇರಲಿಲ್ಲ. ಇಬ್ಬರು ಕೂಡ ಇನ್ಕಮ್ ವೈಸ್ ಚೆನ್ನಾಗಿತ್ತು. ಆಮೇಲೆ ಒಂದೇ ಮನೆಯಲ್ಲಿದ್ದರು, ಖರ್ಚು ಎಲ್ಲದು ಕೂಡ ಶೇರ್ ಮಾಡ್ಕೊಳ್ತಿದ್ರು. ಹಾಗಾಗಿ ಏನು ಅಂಥದ್ದೇನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾವಾಗ ಈ ಕುಶಿತಾ ಪಂಡ ಮತ್ತು ಈತ ಹೆಚ್ಚು ಕ್ಲೋಸ್ ಆಗೋಕ್ಕೆ ಶುರುವಾಗ್ತಾರೋ ಆ ಸಂದರ್ಭದಲ್ಲೇ ಇನ್ಫ್ಯಾಕ್ಟು ಅರವಿಂದ್ ರೆಡ್ಡಿಗೂ ಕೂಡ ಈಕೆ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾಳೆ ಅನ್ನೋದು ಆರೋಪವನ್ನು ಅವತ್ತು AVR ಅರವಿಂದ್ ರೆಡ್ಡಿಯು ಕೂಡ ಮಾಡಿದರು. ಅದಾದ ಬಳಿಕ ಅದು ಕೂಡ ತಣ್ಣಗಾಗಿತ್ತು, ಅದೆಲ್ಲೂ ಕೂಡ ಬಿಟ್ಟಾಕಿ. ಅದಾದಮೇಲೆ ಈಗ ಏನಾಯಿತು, ನಿರಂತರವಾದಂಥ ಕನ್ವಿನ್ಸ್ ಕೂಡ ಮಾಡುವಂಥ ಪ್ರಯತ್ನಗಳು ಕೂಡ ನಡೆಯಿತು. ಮಾನಸಿಕವಾಗಿ ಸಿಕ್ಕಾಪಟ್ಟೆ ನೊಂದು ಹೋಗಿದ್ದ ಈತ ವೈಶಾಖ್ ಅನ್ನೋದರಲ್ಲಿ ಡೌಟ್ ಇಲ್ಲ. ಸಿಕ್ಕಾಪಟ್ಟೆ ನೊಂದು ಹೋಗಿದ್ದ. ಬೇರೆ ಬೇರೆ ವಿಚಾರ, ಒಂದು ವೈಯಕ್ತಿಕ ವಿಚಾರ, ಮತ್ತೊಂದು ಬೇರೆ ಬೇರೆ ಸಮಸ್ಯೆಗಳಿಂದನೂ ಕೂಡ ಈ ವೈಶಾಖ ಮಾನಸಿಕವಾಗಿ ನೊಂದು ಹೋಗಿದ್ದ. ಜೊತೆಗೆ ನನಗೆ ಜೀವನ ಸಾಕಾಗಿ ಹೋಗಿದೆ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದ. ಕೊನೆಯದಾಗಿಯೂ ಕೂಡ ನಿನ್ನೆನೂ ಕೂಡ ಮೆಸೇಜನ್ನು ಮಾಡಿದ್ದ. ಜೊತೆಗೆ ಇದನ್ನು ನೋಡಿದ ನಟಿ ಕರೆ ಕೂಡ ಮಾಡಿದ್ದಾಳೆ. ಬಟ್ ಅಂಥ ಕೆಲಸಗಳನ್ನು ಮಾಡ್ಕೊಬೇಡ ಅಂತಲೂ ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ ಬಾ ಅಂತಲೂ ಕೂಡ ವೈಶಾಖಿಗೆ ಹೇಳಿದ್ದಾರೆ. ಸರಿ ಹೋಗೋಣ ಅಂತಲೂ ಕೂಡ ಆತ ಒಪ್ಪಿ ಕನ್ವಿನ್ಸ್ ಆಗಿ ನಂತರ ಕಾಲನ್ನು ಕೂಡ ಕಟ್ ಮಾಡಿದ್ದ. ಆದರೆ ಅದರೊಳಗಡೆ ಈತ ಮತ್ತೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಅನ್ನೋದು ಕ್ಲಿಯರ್. ನಟಿ ವಾಸವಿದ್ದಂತಹ ಈ ಫ್ಲ್ಯಾಟ್ಗೆ 2 ಕೀಗಳಿದ್ದಾವೆ. ಒಂದು ಕೀ ಆತನ ಬಳಿ ಇತ್ತು ಅಂತ ಹೇಳಿದ್ರೆ, ಇನ್ನೊಂದು ಕೀ ಈಕೆಯ ಬಳಿ ಇತ್ತು. ಈ ಕೀಯನ್ನು ಬಳಸಿಯೇ ವೈಶಾಖ ಫ್ಲ್ಯಾಟ್ ಒಳಗೆ ಹೋಗಿದ್ದ. ರಾತ್ರಿ 11:30 ಸುಮಾರಿಗೆ 11:30 ಸುಮಾರಿಗೆ ಕಾಲ್ ಬರ್ತದೆ. ನಂತರ ಒಂದೊಂದೇ ಇನ್ಫಾರ್ಮೇಷನ್ಸ್ಗಳು ಕೂಡ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಸಾಕಷ್ಟು ವಿಚಾರಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಮುಂದೆ ಇದರ ಒಂದು ಸೀರಿಯಸ್ನೆಸ್ಸನ್ನು, ಅಂದರೆ ಈ ಪ್ರಕರಣ ಎಷ್ಟು ಗಂಭೀರವಾಗಿದೆ ಮತ್ತು ಯಾವ ರೀತಿ ಟ್ವಿಸ್ಟ್ ಟರ್ನನ್ನು ಪಡೆಯುತ್ತೆ ಅನ್ನೋದು ಒಂದು ಕಡೆ ಆದರೆ, ಇದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಒಂದು, ಈ ಅರವಿಂದ್ ರೆಡ್ಡಿಗೆ ಈತ ಹಾಕಿದಂಥ ಬೆದರಿಕೆ, ಅದಾದ ಬಳಿಕ ಆ ಸಂದರ್ಭದಲ್ಲಿ ಇವರಿಬ್ಬರಿಗಿದ್ದಂಥ ಸಂಬಂಧ, ಈಗಿರುವಂಥ ಸಂಬಂಧ, ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆಗಳು ನಡಿಬೇಕು. ಆಗ ಎಲ್ಲದಕ್ಕೂ ಕೂಡ ಒನ್ ಬೈ ಒನ್ ಈ ಇತಿಶ್ರೀ ಹಾಡುವಂಥ ಕೆಲಸವನ್ನು ಮಾಡಬಹುದು ಅನ್ನೋದು ಕೂಡ ಸತ್ಯ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಕುಶಿತಾ ಪಂಡಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗ್ತಿರೋದಂತೂ ವಾಸ್ತವ. ಈ ಸಮಸ್ಯೆಗಳಿಗೆ ಕೃಷಿ ಯಾವಾಗ
ಎಂಡನ್ನು ಹಾಡ್ತಾರೆ, ಅಥವಾ ಕೃಷಿ ಜೀವನದಲ್ಲಿ ಇದೆಲ್ಲವೂ ಕೂಡ ಯಾವಾಗ ಎಂಡಾಗುತ್ತೆ ಅನ್ನೋದು ಸದ್ಯಕ್ಕೆ ಉಳಿದಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.